ಯಾವ ಥರ ಪೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಒಂದೇ ಥರದ್ದು ಪೀಸ್ ಆಗಿದೆ. ಓಕೆ, ಸೂಪರ್ ಟೇಸ್ಟ್ ಇದೆ. ನೋಡುವ, ಬಿಸಿ ಬಿಸಿ ಉಂಟು. ಆದರೆ ಇದನ್ನು ಇನ್ನೂ ಓಪನ್ ಮಾಡಿಲ್ಲ. ಎಲ್ಲ ಯೂಟ್ಯೂಬರ್ಸ್ಗೆ ಇದೊಂದು ಡ್ರೀಮ್ ಆಗಿರುತ್ತೆ, ಇದು ಗೂಗಲ್ ಆ್ಯಡ್ಸೆನ್ಸ್ ಬರೋದು. ಇದು ಬಂತಂತ ಹೇಳಿದರೆ ಯೂಟ್ಯೂಬ್ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಅರ್ಥ. ಫ್ರೆಂಡ್ಸ್, ಇವತ್ತು ಎಂತ ಅಂತ ಹೇಳಿದರೆ ಒಂದು ಸ್ಪೆಷಲ್ ಒಂದು ಫಿಶ್ ಸಿಕ್ಕಿದೆ ನನಗೆ. ಪರಿಚಯದವರೊಂದು ಫಿಶ್ ಕೊಟ್ಟರು. ಅಂದರೆ ಈಗ ಬೋಟೆಲ್ಲ ಸ್ಟಾರ್ಟ್ ಆಗಿದೆ ಆಗಸ್ಟ್ 1ರಿಂದ. ಹಾಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೇನೆ ಅಂತ ಅವರಿಗೆ ಗೊತ್ತಿದ್ದಕ್ಕೆ ಕೇಳಿದರು, ಒಂದು ಮೀನು ಇದೆ ಬೇಕಂತ. ಬೋಟಿನ ಓನರೇ ಅವರೊಂದು ಮೀನು ಕೊಟ್ಟಿದ್ದಾರೆ, ನೋಡ್ಬೋದು. ಅಂಜಲ್ ಕಿಂಗ್ ಫಿಶ್ ಅಂದರೆ ಕಿಂಗ್ ಸೈಜ್ ಅಂಜಲ್. ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು. ನಿಮಗೆ ಒಂದು ಕೈಯಷ್ಟು ದೊಡ್ಡದಿದೆ ಕಂಪ್ಲೀಟ್. ಒಳ್ಳೆ ಇದನ್ನೀಗ ಏನು ಮಾಡುವ ಅಂತ ಹೇಳಿದರೆ, ಒಳ್ಳೆ ರೀತಿಯಲ್ಲಿ ಒಂದು ಫ್ರೈ ಮಾಡುವ. ಇದನ್ನೀಗ ಬೇರೆ ಬೇರೆ ರೀತಿ ಫ್ರೈ ಮಾಡ್ಬೋದು ಅಂತ ಹೇಳಿದರೆ, ಮಸಾಲ ಫ್ರೈ ಮಾಡ್ಬೋದು, ತವಾ ಫ್ರೈ ಮಾಡ್ಬೋದು, ರವಾ ಫ್ರೈ ಮಾಡ್ಬೋದು. ಅದಕ್ಕೆ ಮೊದಲನೇದಾಗಿ ಬಿಸತಿಯನ್ನು ಸ್ವಲ್ಪ ಶಾರ್ಪ್ನರ್ ಮಾಡುವ. ಇದು ಶಾರ್ಪ್ ಮಾಡುವ ಟೂಲ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಎಲ್ಲ ವೀಡಿಯೋದಲ್ಲಿ ಹಾಕಿರ್ತೇನೆ, ನಿಮಗೆ ಬೇಕಾದಲ್ಲಿ ಇದನ್ನು ಟ್ರೈ ಮಾಡ್ಬೋದು ನೀವು. ಒಳ್ಳೆ ಶಾರ್ಪ್ನರ್ ಟೂಲ್ ಇದು. ಶಾರ್ಪ್ ಮಾಡಿದ ಮೇಲೆ ಕಟ್ ಮಾಡುವ. ಫಸ್ಟ್ ಕಟ್ಟಿಂಗ್ ಪ್ರೊಸೀಜರ್ ನೋಡ್ಬೋದು. ಮೀನು ಎಷ್ಟು ದೊಡ್ಡ ಸೈಜ್ ಇದೆ ಅಂತ. ಒಳ್ಳೆ ಫ್ರೆಶ್ ಮೀನಿನ ಫ್ರೆಶ್ ಹೇಗೆ ತಿಳಿದಂದರೆ ಇಲ್ಲಿ ನೋಡ್ಬೋದು ನಿಮಗೆ. ಕೆಂಪಿದೆ, ಮತ್ತು ಕಣ್ಣು ಕೂಡ ಅಷ್ಟೇ. ನೋಡ್ಬೋದು ಯಾವ ಥರ ಇದೆ ಅಂತ. ಫ್ರೆಶ್ ಮೀನಿದು ನೋಡಿದ್ರೇ ಗೊತ್ತಾಗುತ್ತೆ. ಕಣ್ಣು ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ಫ್ರೆಶ್ ಮೀನು ಅಂದರೆ ಇದೇ ಥರ ಬರುವಂಥದ್ದು. ಯಾವ ಥರ ಶೈನಿಂಗ್ ಇದೆ ಅಂತ ನೋಡ್ಬೋದು ಮೀನಿದು. ಒಳ್ಳೆ ಸೈಜ್ ಇದು ಮೀನು. ಇದನ್ನು ಮಾಡುವ. ಈಗ ನೋಡ್ಬೋದು ಮಾಡುವ ವಿಧಾನ ಏನಂತ ಹೇಳಿದರೆ, ಕಿಂಗ್ ಫಿಶ್ ಮಾಡಲಿಕ್ಕೆ ಇನಿಷಿಯಲಾಗಿ ಸೈಡಿದು ಏನದರದ್ದು ಫಿನ್ಸ್ ಎಲ್ಲ ಇರುತ್ತೆ, ಫಿನ್ಸ್ ಎಲ್ಲ ತೆಗಿಬೇಕಾಗತ್ತೆ. ನೋಡ್ಬೋದು. ಈ ಥರ ಕಟ್ ಮಾಡಬೇಕಾಗತ್ತೆ ಫಿನ್ಸ್ ಎಲ್ಲ. ಒಳ್ಳೆ ಫ್ರೆಶ್ ಮೀನಿದು. ಆ ಕಾರಣಕ್ಕಾಗಿ ಕಟ್ ಮಾಡುವಾಗ ಎಲ್ಲ ಕ್ಲಿಯರಾಗಿ ಬರ್ತಾ ಉಂಟು. ಫ್ರೆಶ್ ಇಲ್ಲಾಂದರೆ ಇಷ್ಟು ಕ್ಲಿಯರಾಗಿ ಬರೋದಿಲ್ಲ. ಇದರಲ್ಲಿ ಮಾಂಸನೇ ಇರೋದು, ಮುಳ್ಳು ಕಡಿಮೆ, ಮಾಂಸನೇ ಇರುವಂಥದ್ದು ಮೀನಿದು. ನಿಮಗೆ ಮಾರ್ಕೆಟಲ್ಲಿ ಹೋದರೆ ಇದನ್ನು ಮಾಡಿ ಕೊಡ್ತಾರೆ ಅವರು, ಏನು ತೊಂದರೆ ಇಲ್ಲ. ಮತ್ತು ನಿಮಗೆ ಮಾಡಲಿಕ್ಕೆ ಗೊತ್ತಿದ್ದರೆ ನೀವೇ ಬಂದು ಮಾಡ್ಬೋದು. ನೋಡ್ಬೋದು, ಏನು ಮಾಡಲಿಕ್ಕೆ ಅಷ್ಟೊಂದು ದೊಡ್ಡೇನು ಕೆಲಸ ಕಷ್ಟಕರ ಆಗಿರುವುದಿಲ್ಲ. ಖಾಲಿ ಫಿನ್ಸ್ ಎಲ್ಲ ಈ ಥರ ಶಾರ್ಪ್ನೆಸ್ ಇರಬೇಕು ನೀವು ಮಾಡುವ ಬಿಸತಿಯನ್ನು. ಯಾವುದೇ ಬಿಸತಿಯನ್ನು ಶಾರ್ಪ್ ಮಾಡಲಿಕ್ಕೆ ನಾನು ತೋರಿಸಿರುವ ಟೂಲಲ್ಲಿ ಶಾರ್ಪ್ ಮಾಡ್ಬೋದು. ನಿಮಗೆ ಚಾಕು ನೋಡ್ಬೋದು ಎಷ್ಟು ಹರಿತವಾಗಿದೆ ಅಂತ. ಪರವಾಗಿಲ್ಲ. ಓಕೆ, ಇದು ಅಂಗಡಿಯಲ್ಲಿ ನೀವು ಮಾರ್ಕೆಟಲ್ಲಿ ತರೋದಿದ್ರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ಒಳ್ಳೆ ರೇಟ್ ಇರುತ್ತೆ ಇದಕ್ಕೆ. ಒಳ್ಳೆ ಅಂದರೆ ತುಂಬ ಒಳ್ಳೆ ರೇಟೇ ಇರುತ್ತೆ ಆ್ಯಕ್ಚುಲಿ. ಮೀನು ಮಾಡೋದು ಕೂಡ ಒಂದು ಕಲೆನೇ ಅಂತಲೇ ಹೇಳ್ಬೋದು. ಇದನ್ನೀಗ ಮಾಡೋದು ಯಾವ ಥರ ಅಂದರೆ, ಇನಿಷಿಯಲಾಗಿ ಇಲ್ಲಿ ತಲೆದು ಇದು ಫಿನ್ಸ್ ಏನು ಬರುತ್ತೆ ಅಲ್ಲಿಂದ ಇಷ್ಟಕ್ಕೆ ಕಟ್ ಮಾಡಬೇಕು. ಇನಿಷಿಯಲಾಗಿ ಫಸ್ಟ್ ಸ್ಟೇಜ್ ನೋಡ್ಬೋದು. ಈ ಥರ ಕಟ್ ಮಾಡಿ ಇಲ್ಲಿ ತಲೆಯಿಂದ ಸಪ್ರೇಟ್ ಮಾಡುವ. ಆನಂತರ ಇದನ್ನು ಒಳಗಡೆದು ಏನಾದರೂ ಅದು ಇಂಟೆಸ್ಟೈನಲ್ಲಿದೆ ಅದನ್ನೆಲ್ಲ ವೇಸ್ಟ್, ಅದೆಲ್ಲ ಆ್ಯಕ್ಚುಲಿ ವೇಸ್ಟೇ. ಅದು ಮತ್ತೆ ತೆಗಿ ಒಟ್ಟಿಗೆ. ಆದಷ್ಟು ಸ್ವಲ್ಪ ತೆಳುವಾಗಿ ಇಲ್ಲಿ ನೋಡ್ಬೋದು ಎಷ್ಟು ಕಟ್ಟಿಂಗ್ ಇದು ತೆಳು ಮಾಡಬೇಕಂತ. ಈ ಸೈಜಲ್ಲಿ ತೆಳುವಲ್ಲಿ ಕಟ್ ಮಾಡ್ತಾ ಹೋದರೆ ಆಯಿತು. ಈ ಥರ
ಒಂಚೂರು ನೀರು ಇದಕ್ಕೆ ಕೂಡ ನೀವು ಈ ಥರ ಫೈಲ್ ಮಾಡಬೇಕಾಗತ್ತೆ. ನೋಡ್ಬೋದು ಯಾವ ಥರ ಅಂತ. ಇನಿಷಿಯಲ್ ಆಗಿ ಏನು ಮಾಡು ಅಂತೇಳಿದರೆ, ಈ ಕೆಳಗಡೆದು ಪೀಸ್ ಏನಿದೆ ಇದನ್ನು ಸ್ವಲ್ಪ ಕಟ್ ಮಾಡಿ ತೆಗೆಯುವ. ಫ್ಲೆಶ್ ಇದು, ಪ್ಯೂರ್ ಫ್ಲೆಶ್ ನೋಡ್ಬೋದು. ಓಕೆ, ಇದು ಫ್ಲೆಶ್, ಇದು ಪ್ಯೂರ್ ಫ್ಲೆಶ್. ಇನ್ನು ನಿಧಾನಕ್ಕೆ ಕಟ್ ಮಾಡುವ. ನೋಡ್ಬೋದು ಯಾವ ಥರ ಪೀಸ್ ಮಾಡಬೇಕಂತ ಅಂಜಲ್. ಈ ಥರ ಒಂದೊಂದೇ ಸ್ಲೈಸ್ ಮಾಡ್ಕೊಂಡು ಹೋಗಬೇಕು. ಕೆಲವು ಮೀನನ್ನು ಕ್ರಾಸಲ್ಲಿ ಕಟ್ ಮಾಡ್ತಾರೆ ದೊಡ್ಡ ಕಾಣಬೇಕಂತ. ಆ ಥರ ಕಟ್ ಮಾಡಲಿಕ್ಕೆ ಹೋಗಬೇಡಿ ನೀವು. ದೊಡ್ಡ ಕಾಣುತ್ತೆ, ಆದರೆ ಅದು ತಿನ್ನಲಿಕ್ಕೆ ಮಜಾ ಬರುವುದಿಲ್ಲ ಅದರದ್ದು. ಎಷ್ಟು ತೆಳುವಾಗುತ್ತೆ ಅಷ್ಟು ಒಳ್ಳೆಯದು ಅಂಜಲ್ ಮೀನು. ಯಾವತ್ತು ದಪ್ಪ ಇಡ್ಲಿಕ್ಕೆ ಹೋಗಬೇಡಿ. ತೆಲುವು ಮೀನು ತಿನ್ನಲಿಕ್ಕೆ ಖುಷಿ ಆಗುತ್ತೆ. ನೋಡ್ಬೋದು ಪೀಸಸ್ ಯಾವ ಥರ ಪೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಒಂದೇ ಥರದ್ದು ಪೀಸ್ ಆಗಿದೆ. ಓಕೆ, ನೋಡ್ಬೋದು ಅಂಜಲಿನ ಫ್ಲೆಶ್ ಯಾವ ಥರ ಇದೆ ಅಂತ. ಒಳ್ಳೆ ಟೇಸ್ಟ್ ಆಗುತ್ತೆ ಇದು. ಇದನ್ನು ಫ್ರೈ ಮಾಡಿ ಒಂದು ತಿಂದರೆ ಅಷ್ಟು ಟೇಸ್ಟ್ ಬರುತ್ತೆ ಮೀನಿದು. ನೋಡ್ಬೋದು ನಾನು ಅಂಜಲ್ದ ಪೀಸ್ ನಿಮಗೆ ಯಾವ ಥರ ಬರುತ್ತೆ ಅಂತ. ಪೀಸ್ ನೋಡ್ಬೋದು ಅಂಜಲ್ದು, ಅಷ್ಟು ದೊಡ್ಡ ಮೀನಿದೆ. ಓಕೆ, ಒಳ್ಳೆ ಸ್ಲೈಸ್ ಪೀಸ್. ಎಷ್ಟು ಒಂದು ನೋಡಲಿಕ್ಕೇ ಎಷ್ಟು ಖುಷಿಯಾಗಿರುತ್ತೆ ಅಂತ ನೋಡ್ಬೋದು ನಿಮಗೆ ಇಲ್ಲಿ. ಈ ಪೀಸಿಗೆ ಮಾರ್ಕೆಟಲ್ಲಿ ತರೋದಿದ್ರೆ ಒಂದು ಕಡಿಮೆ ಅಂದರೂ ಕೂಡ ನಿಮಗೆ ಒಂದು 2,500 ರೂಪಾಯಿ ತನಕ ಇರುತ್ತೆ. ಒಳ್ಳೆ ಸೈಜಿದು ಮೀನಿದು. ಇದು ಬಾಲ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಬಾಲ ನೋಡ್ಬೋದು. ಕಿಂಗ್ ಫಿಶ್ ಫೈನಲಿ ನಮ್ಮದು ಕಿಂಗ್ ಫಿಶ್ ಮಾಡಿ ಆಯಿತು.
ಇದನ್ನು ಗ್ರೇವಿ ಮಾಡಬೇಕು. ಇದರದ್ದು ಗ್ರೇವಿ ಮಾಡ್ಬೋದು. ಈ ಈ ಪೀಸೆಲ್ಲ ಏನಿದೆ ಅದನ್ನೆಲ್ಲ ಗ್ರೇವಿ ಮಾಡಬೇಕು. ಓಕೆ, ಇಲ್ಲೊಂದಿದೆ ನೋಡ್ಬೋದು. ಇದನ್ನು ಈಗ ತೆಗೆಯುವ. ಇಲ್ಲಿ ನೋಡ್ಬೋದು, ಇದು ತಿಂದಿರೋ ಮೀನು, ಬಂಗುಡೆ ಮೀನು. ಹಾಗಾದರೆ ಇದರ ಅರ್ಥ ಏನಂತ ಹೇಳಿದರೆ ಬಂಗುಡೆ ಮೀನನ್ನು ಇದು ತಿನ್ನುತ್ತೆ ಅಂತ. ಓಕೆ, ಮುಟ್ಟೆನ್ ಜಾಬ ಕಟ್ಟ ಉಂಟು. ಇದರದ್ದು ಇದು ನೋಡ್ಬೋದು, ಅಂದರೆ ಅದರದ್ದು ಬಾಯಿ ಏನಿರುತ್ತೆ ಯಾವ ಥರ ಮಾಡೋದಂತ. ಒಳ್ಳೆ ಫ್ಲೆಶ್ ಇದೆ ಇದರಲ್ಲಿ ಕೂಡ. ಒಳ್ಳೆ ಫ್ರೆಶ್ ಇದೆ. ಇದೆಲ್ಲ ಫ್ಲೆಶ್ ಇದೆ ಆ್ಯಕ್ಚುಲಿ, ನೋಡ್ಬೋದು ಎಷ್ಟು ಒಳ್ಳೆ ಮಾಂಸ ಇದೆ ಅಂತ. ಇದರಲ್ಲಿ ಬಿಸಾಕುವಂಥದ್ದು ಯಾವುದಿಲ್ಲ ಇದರಲ್ಲಿ. ಇದೆಲ್ಲ ಸಾಂಬಾರಿಗೆ ಹಾಕುವಂಥದ್ದು. ಒಳ್ಳೆ ಮೀನಿದು ನೋಡ್ಬೋದು. ಓಕೆ, ಇದನ್ನು ಕೂಡ ಕ್ಲೀನ್ ಮಾಡಿ ಹಾಕ್ಲಿಕ್ಕಾಗತ್ತೆ. ಸುರುಟು ನೋಡುವ. ಈಗ ಇದನ್ನಿಡುವ. ಫಸ್ಟ್ ತವ ಇಟ್ಟಾಯಿತು. ಒಳ್ಳೆ ತವ ಫ್ರೈ ಆಗಲಿ, ಸ್ವಲ್ಪ ಕಾಯಿಲೆ ಅಂದರೆ ದೊಡ್ಡ ತವ ಬಿಸಿ ಉಂಟು. ಆ ಕಾರಣಕ್ಕಾಗಿ ಒಳ್ಳೆ ಸ್ವಲ್ಪ ಹೀಟ್ ಆಗಬೇಕದು, ಹೀಟ್ ಆಗಲಿ. ಈಗ ಫ್ರೆಂಡ್ಸ್ ನಮಸ್ತೆ. ಈಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಈಗ ಅದಕ್ಕೆ ಸ್ವಲ್ಪ ಮಸಾಲ ಮಾಡುವ ಟೈಮು. ಮಸಾಲ ಪ್ರಿಪರೇಷನ್ ಮಾಡಲಿಕ್ಕೆ ನೋಡ್ಬೋದು. ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿದರೆ ಪರವಾಗಿಲ್ಲ. ಇಷ್ಟು ಉಪ್ಪು ಹಾಕಿ, ಇಷ್ಟು ಉಪ್ಪು ಹಾಕಿಬಿಟ್ಟು ಆನಂತರ ಸ್ವಲ್ಪ ಅರಶಿನ ಹುಡಿ ಹಾಕುವ. ಸ್ವಲ್ಪ ಹಾಕಿಬಿಟ್ಟು ಹಂಗೆ ಇರಲಿ ಮೇಲುಗಡೆ, ಫಿಶ್ಶಿನ ಮೇಲುಗಡೆ. ಮತ್ತು ಸ್ವಲ್ಪ ಅಂದರೆ ನಮ್ಮದು ಮೇಯ್ನ್ ಹೋಮ್ ಮೇಡ್ ಮಸಾಲ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಮಸಾಲ ಹಾಕುವ. ಮಸಾಲ ಹಾಕಿಬಿಟ್ಟು ಈ ಉಪ್ಪಿಗೆ ಏನಿದೆ ಚೆಂದವಾಗಿ ಕಲಸಿ. ಆಲ್ರೆಡಿ ಮಸಾಲದಲ್ಲಿ ಉಪ್ಪಿದೆ, ಆದರೆ ಮೀನಿಗೆ ಸ್ವಲ್ಪ ಹಾಕಬೇಕಂತ ಹೇಳ್ಬಿಟ್ಟು ಮಸಾಲ ಹಾಕಿದ್ದು. ಮೀನು ಸ್ವಲ್ಪ ಎಳಿತದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮಸಾಲ ಯಾವ ಥರ ಫ್ರೈ ಮಾಡ್ತಿದ್ದೇನೆ ಅಂತ. ಫ್ರೈ ಅಲ್ಲ, ಇದೇನು ಮಾಡೋದು, ಮ್ಯಾರಿನೇಟಿಗೆ ಯಾವ ಥರ ಮಸಾಲೆಗೆ ರೆಡಿ ಮಾಡ್ತಿದ್ದೇವೆ ಅಂತ. ಓಕೆ, ನೋಡ್ಬೋದು. ಒಳ್ಳೆ ಮ್ಯಾರಿನೇಟ್ ಆಗುತ್ತೆ. ಈಗ ಎಲ್ಲ ಫಿಶ್ಶಿಗೆ ಮಿನಿಮಮ್ ಅಂದರೂ ಮ್ಯಾರಿನೇಟಿಗೆ ಒಂದು ಹಾಫ್ ಆನ್ ಅವರ್ ಇಡಿ, ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ. ನೋಡ್ಬೋದು ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂತ. ಅಂಜಲ್ ಫಿಶ್ ಒಳ್ಳೆ ಮ್ಯಾರಿನೇಟ್ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ಇದೇ ಥರ ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ, ಮ್ಯಾರಿನೇಟ್ ಆಗಲಿ. ಓಕೆ, ನೋಡುವ. ಈಗ ಕಾಯ್ದಿದೆ ತವ, ಹಾಕುವ ಮೀನು. ಓಕೆ, ಎಲ್ಲ ಮೀನು ಚೆಂದ ಮಾಡಿ ಹಾಕುವ ಎಲ್ಲ.
ನೋಡ್ಬೋದು ಯಾವ ಥರ ಫ್ರೈ ಆಗ್ತಾ ಉಂಟಂತ. ಅಂಜಲ್ ಮೀನು ಎಲ್ಲ ಒಂದೇ ಸೈಜಿದು ಮಸಾಲ ಇದಿದೆ, ಪೀಸ್ ಇದೆ. ಸ್ವಲ್ಪ ಆ ಕಡೆ ಹೋಗಲಿ ಎಣ್ಣೆ ಎಲ್ಲ, ಸ್ವಲ್ಪ ಎತ್ತಿಡುವ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಎಣ್ಣೆ ಏನಿದೆ ಹಾಕಿರೋದು ಈ ಕಡೆನೂ ಸ್ವಲ್ಪ ಹಾಕುವ. ಒಳ್ಳೆ ಫ್ರೈ ಆಗ್ತಾ ಉಂಟು. ಒಳ್ಳೆ ಫ್ರೈ ಆಗಿದೆ, ಏನು ಹಿಡಿಯುವುದಿಲ್ಲ. ನೋಡ್ಬೋದು ಇದು ಯಾವ ಥರ ಒಂದು ಕಾದಿದೆ ಅಂತ ಫ್ರೈ ಪ್ಯಾನಲ್ಲಿ. ಒಳ್ಳೆ ಮಸಾಲ ಅಂದರೆ ಒಂದು ಸೈಡ್ ಏನಿದೆ ಕಂಪ್ಲೀಟ್ ತುಂಬ ಚೆಂದಾಗಿ ಫ್ರೈ ಆಗಿದೆ. ಸ್ವಲ್ಪ ಇನ್ನೊಂದು ಸೈಡಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕುವ, ಇನ್ನೊಂದು ಸೈಡ್ ಕೂಡ ಅದೇ ಥರ ಫ್ರೈ ಆಗಲಿ. ನಾವು ಕೊಕೊನಟ್ ಆಯಿಲೇ ಯೂಸ್ ಮಾಡೋದು ಎಲ್ಲ ಪದಾರ್ಥಕ್ಕೆ. ನೋಡ್ಬೋದು ಯಾವ ಥರ ಒಂದು ಇದು ಬರ್ತಾ ಉಂಟಂತ. ಓಕೆ, ಆಗಿದೆ ಆಲ್ರೆಡಿ ಅಂಜಲ್. ಓಕೆ, ಯಾವ ಥರ ಫ್ರೈ ಆಗಿದೆ ಅಂತ ನೋಡ್ಬೋದು. ಅಂಜಲ್ ಫ್ರೈ ಸಖತ್ ಸೂಪರ್ ಟೇಸ್ಟಿ ಅಂಜಲ್ ಫ್ರೈ ರೆಡಿಯಾಗಿದೆ. ಒಳ್ಳೆ ಫ್ರೈ ಆಗಿ ಒಳ್ಳೆ ಟೇಸ್ಟ್ ಥರ ಬಂದಿದೆ. ನೋಡುವ, ಇನ್ನು ಟೇಸ್ಟಿಂಗ್ ಟೈಮು. ಓಕೆ ಫ್ರೆಂಡ್ಸ್, ಈಗ ಆಯಿತು, ಎಲ್ಲ ನಾವು ತಯಾರು ಮಾಡಿದ್ದೇವೆ. ಈ ಅಂಜಲ್ ಏನಿದೆ ಕಿಂಗ್ ಫಿಶ್ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಫ್ರೈ ಮಾಡಿ ಮಸಾಲ ಮ್ಯಾರಿನೇಟ್ ಮಾಡಿ ಈಗ ತವಾ ಫ್ರೈ ಮಾಡಿ ಇಟ್ಟಿರೋದು. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಉಂಟಂತ. ಅಷ್ಟೇ ಟೇಸ್ಟ್ ಅಂತೂ ಪರ್ಫೆಕ್ಟಾಗಿ ಅಷ್ಟೇ ಟೇಸ್ಟ್ ಇರುತ್ತೆ. 100% ಇದಕ್ಕೆ ಏನು ಹೋಲಿಸುವಾಗೇನಿಲ್ಲ, ಯಾಕಂದರೆ ಅದು ಕಿಂಗ್ ಫಿಶ್ ಆಗಿರೋದ್ರಿಂದ ಬಾಯಲ್ಲಿ ನೀರು ಬರ್ತಾ ಉಂಟು. ಈಗ ನೋಡುವ ಯಾವ ಥರ ಒಂದು ಟೇಸ್ಟ್ ಆಗಿದೆ ಅಂತ. ಟೇಸ್ಟಿಂಗ್ ಟೈಮು ಒಳ್ಳೆ ಒಂದು ಫಿಶ್ ಮಾಡುವ ಸೆಲೆಕ್ಷನ್ ಎಲ್ಲ ಒಂದೇ ಇರುತ್ತೆ, ಆದರೂ ಒಂದು ಟೇಸ್ಟಿಂಗ್ ನೋಡುವ ಯಾವ ಥರ ಆಗಿದೆ ಅಂತ. ನೋಡ್ಬೋದು ಎರಡು ಸೈಡ್ ಯಾವ ಥರ ಆಗಿದೆ ಅಂತ. ಕೊಕೊನಟ್ ಆಯಿಲ್ ಫ್ರೈ ಮಾಡಿರೋದ್ರಿಂದ ಇದರಲ್ಲಿ ಬೋನೆ ಇಲ್ಲ, ಆ್ಯಕ್ಚುಲಿ ಈ ಪೀಸಲ್ಲಿ ಬೋನೆ ಇಲ್ಲ. ನೋಡ್ಬೋದು ನಿಮಗೆ. ತಿನ್ನಲಿಕ್ಕೆ ಕೂಡ ಕಷ್ಟ ಆಗ್ತಾ ಉಂಟು, ಅಂದರೆ ಅಷ್ಟು ಸೂಪರ್ ಟೇಸ್ಟ್ ಇದೆ. ನೋಡುವ, ಬಿಸಿ ಬಿಸಿ ಉಂಟು. ಯಾವುದೇ ಒಂದು ನಾನು ಟೇಸ್ಟ್ ಮಾಡಬೇಕಾದ್ರೆ ಇಷ್ಟು ಟೈಮ್ ತಗೊಳ್ಳಿಲ್ಲ. ಏನಕ್ಕೆ ಅಂದರೆ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಇದು ಅಂಜಲ್ ಕೂಡ ಫ್ರೆಶ್, ಮಸಾಲ ಕೂಡ ಒಂದು ನಮ್ಮದು ಹೋಮ್ ಮೇಡ್ ಮಸಾಲ ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಕೊಕೊನಟ್ ಆಯಿಲ್ದೊಂದು ಪರಿಮಳ ಏನು ಬರ್ತಾ ಉಂಟು, ಅದರ ಜೊತೆಗೆ ಈರುಳ್ಳಿ ಮತ್ತು ನಮ್ಮದು ಕೊತ್ತಂಬರಿ ತಪ್ಪು ಕೊರಿಯಂಡರ್ ಲೀವ್ಸ್ ಇದು ಒಂದು ಈ ಥರ ನಾವು ಏನು ಹಾಕಿದ್ದೇವೆ, ಏನು ಹಾಕಿರೋದು ಅದು ಗಾರ್ನಿಷ್ ಹಾಕಿದ್ದೇವೆ. ಆ ಗಾರ್ನಿಷ್ ಜೊತೆಗೆ ಒಂದು ತಿನ್ನಬೇಕಾದ್ರೆ ವಿದೌಟ್ ಬೋನೇ ಇಲ್ಲ ಅದರಲ್ಲಿ. ಆ್ಯಕ್ಚುಲಿ ನೋಡಬೇಕಾದ್ರೆ ಅಷ್ಟು ಸೂಪರ್ ಟೇಸ್ಟ್ ಬಂದಿದೆ. ಅಂಜಲ್ ಫ್ರೈ ಮಸ್ಟ್ ಒಂದು ಟ್ರೈ ಮಾಡಬೇಕಾಗಿದೆ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುತ್ತೆ, ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೆ, ಆದರೆ 100% ಬೆಟ್ ಮಾಡ್ತೇನೆ ನಾನು, ಈ ಥರ ಟೇಸ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಇದೊಂದು ಹೋಮ್ ಮೇಡ್ ಒಂದು ಸೂಪರ್ಬಾಗಿ ಟೇಸ್ಟ್ ಬಂದಿದೆ, ಅಷ್ಟು ಸೂಪರ್ಬಾಗಿದೆ. ಇನ್ನಷ್ಟು ನಾನು ಈ ಥರದ ಒಂದು ಸ್ಪೆಷಲ್, ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಕಿಂಗ್ಫಿಶ್ ತವಾ ಫ್ರೈ ನಂದು ಯೂಟ್ಯೂಬ್ ಚಾನಲ್ನಲ್ಲಿ. ಇನ್ನಷ್ಟು ಆದಷ್ಟು ಬೇರೆ ಬೇರೆ ಮೀನಿನ ಒಂದು ಬೇರೆ ಬೇರೆ ರೆಸಿಪಿ, ಇದು ಕಿಂಗ್ಫಿಶ್ ಈಗ ಬೇರೆ ಇನ್ನೂ ಬೇರೆ ಫ್ರೈ ಮಾಡ್ತೇನೆ ನಾನು, ಗ್ರೀನ್ ಮಸಾಲದು ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಥರದ್ದು ಮಾಡಿ 100% ಸೂಪರ್ ಟೇಸ್ಟ್ ನಿಮಗೊಂದು ಖುಷಿ ಆಗುತ್ತೆ. ಒಂದು ಈವ್ನಿಂಗ್ ಒಂದು ತಿನ್ನಬೇಕಾದ್ರೆ ಈವ್ನಿಂಗ್ ಒಂದು ಪರಿಪೂರ್ಣ, ಅಂದರೆ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮದೊಂದು ಟೈಮ್ ಏನು ಸ್ಪೆಂಡ್ ಮಾಡ್ತಿರ್ತೀರ, ಈವ್ನಿಂಗ್ ಸಾಯಂಕಾಲ ಹೊತ್ತು ಒಂದು ಈ ಥರ ಒಂದು ಅಂಜಲ್ ಮೀನು ಸಿಕ್ಕಿತಂತ ಹೇಳಿದರೆ ನಮ್ಮದು ಕರಾವಳಿ ಪೀಪಲ್ಸ್ಗೆ, ತುಳುನಾಡಿನ ಜನತೆಗೆ ಅಂತೂ ಸೂಪರ್ ಟೇಸ್ಟ್, ಒಂದು ಒಳ್ಳೆ ಒಂದು ನಿದ್ದೆ ಬರುತ್ತೆ. ಈ ಥರದ ವೀಡಿಯೋಸ್ ಆದಷ್ಟು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವೀಕ್ಷಕರೇ, ಈಗ ಎಂತ ಅಂತ ಹೇಳಿದರೆ, ನಾನೀಗ ಮಾಡಿದ್ದೇನೆ ಅಂಜಲ್ ತವಾ ಫ್ರೈ. ನನಗೆ ಅಂಜಲ್ ತವಾ ಫ್ರೈ ಮಾಡೋದ್ರ ಜೊತೆಗೆ ಒಂದು ಖುಷಿಯಾಗಿದೆ ತಿನ್ನಬೇಕಾದ್ರೆ. ಅದರೊಟ್ಟಿಗೆ ಏನು ಖುಷಿಯಾಗಿದೆ ಅಂತ ಹೇಳಿದರೆ, ಟಾನ್ ಗೂಗಲ್ ಆ್ಯಡ್ಸೆನ್ಸ್. ಫೈನಲಿ ಗೂಗಲ್ ಆ್ಯಡ್ಸೆನ್ಸ್ ಏನಿದೆ 6 ಪಿನ್ ಅದು ಕೂಡ ತೋರಿಸ್ತಾ ಉಂಟು ನನಗೆ, 6 ಡಿಜಿಟ್ ಇದು ಪಿನ್ ಬೇರೆ ತೋರಿಸ್ತಾ ಉಂಟು. ಇದು ಬಂದಿದೆ ನಮ್ಮ ಅಡ್ರೆಸ್ಗೆ, ಅಡ್ರೆಸ್ ನೋಡ್ಬೋದು, ಕರೆಕ್ಟಾಗಿ ಅಡ್ರೆಸ್ಗೆ ಬಂದಿದೆ, ನಾನು ಹಾಕಿರೋ ಅಡ್ರೆಸ್ಗೆ. ಆದರೆ ಇದನ್ನು ಇನ್ನೂ ಓಪನ್ ಮಾಡಿಲ್ಲ. ಎಲ್ಲ ಯೂಟ್ಯೂಬರ್ಸ್ಗೆ ಇದೊಂದು ಡ್ರೀಮ್ ಆಗಿರುತ್ತೆ ಇದು ಗೂಗಲ್ ಆ್ಯಡ್ಸೆನ್ಸ್ ಬರೋದು. ಇದು ಬಂತಂತ ಹೇಳಿದರೆ ಯೂಟ್ಯೂಬ್ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಅರ್ಥ. ಫೈನಲಿ ಇದು ಅಡ್ರೆಸ್ಗೆ ಬಂದಿದೆ. ಯಾವಾಗ ಬಂದಿದ್ದು? ಇವತ್ತೇ ಬಂದಿದ್ದು. ನಾನು ಅಂಜಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಮನೆಯಲ್ಲಿ ಇತ್ತು, ಯಾರು ಹೇಳಿಲ್ಲ. ಲಾಸ್ಟಿಗೆ ನನ್ನ ಹೆಂಡತಿ ಹೇಳಿದ್ದು ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ. ನೋಡಬೇಕಾದ್ರೆ ಇದು ಉಂಟು. ತಗೊಂಡದ್ದು ನಂದು ತಂದೆ ಸೈನ್ ಮಾಡಿ ತಗೊಂಡಿದ್ದಾರೆ, ರಿಜಿಸ್ಟರ್ಡಲ್ಲಿ ಬರೋದು ಇದು ಆ್ಯಕ್ಚುಲಿ. ಇದರದ್ದು ನಂಬರ್ ಆಗಲಿ, ಇದರದ್ದು ಅಂದರೆ ಮುಂಚೆಯಿಂದ ಸ್ಟಾರ್ಟಿಂಗಿಂದ ಇದಕ್ಕೆ ಬಂದಿರೋದು ಕಷ್ಟ, ಮತ್ತು ಏನೆಲ್ಲ ಮಾಡಬೇಕು ಇದು ಬರಬೇಕಾದ್ರೆ, ಅಂದರೆ ಒಮ್ಮೆ ಮೊನಿಟೈಸ್ ಆದಮೇಲೆ ಇದು ಬರಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಬೇಕು, ತಗೊಳ್ಬೇಕು, ಅದೆಲ್ಲ ನಾನು ನಿಮಗೆ ಬೇರೆಯೇ ಯೂಟ್ಯೂಬಲ್ಲಿ ಹಾಕ್ತೇನೆ. ಅಂದರೆ ಬೇರೆಯೇ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಸಪ್ರೇಟ್, ಗೂಗಲ್ ಆ್ಯಡ್ಸೆನ್ಸ್. ಮತ್ತು ನನಗೆ ಎಷ್ಟು ಅರ್ನಿಂಗ್ ಈಗ ಎಷ್ಟು ಆಗಿದೆ ಯೂಟ್ಯೂಬಲ್ಲಿ, ಆ್ಯಡ್ಸೆನ್ಸಲ್ಲಿ ಎಷ್ಟು ಪೇಮೆಂಟ್ ಇದೆ, ಅಂದರೆ ಪೆಂಡಿಂಗ್ ನನಗೆ ಬರಲಿಕ್ಕೆ ಎಷ್ಟಿದೆ, ಇದು ಹಾಕಿದ ಮೇಲೆ ಎಷ್ಟು ಬರುತ್ತೆ, ಎಲ್ಲ ಇದರದ್ದು ಬಗ್ಗೆ ಸಪ್ರೇಟ್ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತೇನೆ. ತುಂಬ ಖುಷಿ ಆಗ್ತಾ ಉಂಟು. ಕೆಳಗಡೆ ಅಂಜಲ್ ಫ್ರೈ, ಮೇಲ್ಗಡೆ ಗೂಗಲ್ ಆ್ಯಡ್ಸೆನ್ಸ್. ಇವತ್ತಂತೂ ನನಗೆ ನಿದ್ದೆ ಅಂತೂ ಕಂಪ್ಲೀಟಾಗಿ ಬರುತ್ತೆ. ಇದು ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡಿಬಿಟ್ಟು ಪಿನ್ ಹಾಕಿಬಿಟ್ಟು ಸ್ವಲ್ಪ ಕೆಲಸ ಇದೆ ಇದರಲ್ಲಿ, ಅದು ಮಾಡುವ. ಓಕೆ, ಇದೆಲ್ಲ ಬಂದಿರೋದು ನಿಮ್ಮಿಂದ. ಇಂಥ ಸಪೋರ್ಟು ಯಾವತ್ತೂ ಇರಲಿ ನನಗೆ. ನಂದು ಜಾಸ್ತಿಯಾಗಿ ವ್ಲಾಗ್ಸ್ಗಿಂತ ಫುಡ್ದು ರಿಲೇಟೆಡ್ ಜಾಸ್ತಿ ಆಗ್ತಾ ಇರ್ತೇನೆ ನಾನು. ವ್ಲಾಗ್ ಕೂಡ ಉಂಟು, ವ್ಲಾಗ್ ಹಾಕೋದಿದ್ರೆ ನಾನು ತುಳುನಲ್ಲಿ ಹಾಕೋದು, ನಮ್ಮದು ನೇಟಿವ್ ಲ್ಯಾಂಗ್ವೇಜ್. ಫುಡ್ಡಿದು ಮಾತ್ರ ನಾನು ಕನ್ನಡದ ಲ್ಯಾಂಗ್ವೇಜಲ್ಲಿ ಹಾಕೋದು. ವ್ಲಾಗ್ಸ್ ಎಲ್ಲ ನಾನು ತುಳುನಲ್ಲೇ ಇರುತ್ತೆ. ಓಕೆ, ಈ ಥರನೇ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.